ಹಲೋ, ನಮಸ್ಕಾರ ಎಲ್ರಿಗೂ ನನ್ನ ಹೊಸ ಲಾಗ್ಗೆ ವೆಲ್ಕಮ್, ಸುಸ್ವಾಗತ. ಸೊ ಇವತ್ತು ವೀಕೆಂಡ್ ಟ್ರಿಪ್ ಹೋಗ್ತಾ ಇದ್ದೀವಿ, ಮಾನ್ಸೂನ್ ಸೆಕೆಂಡ್ ರೈಡು. ಎಲ್ಲಿಗೆ, ಏನು, ಎತ್ತ ಅಂತ ಮುಂದೆ ಹೋಗ್ತಾ ತಿಳಿಸ್ತೀನಿ. ಈ ವ್ಲಾಗ್ ಸಖತ್ತಾಗಿರುತ್ತೆ, ವೈಟ್ ಆ್ಯಂಡ್ ವಾಚ್. ಈಗ ಗಾಡೀಲಿ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ನನ್ನ ಮಗ ನಮ್ಮ ಮನೆ ತಗ ಬರೋಲ್ಲ ಅಂತ ಏನು ಮಾಡೋದು ಹೇಳಿ, ಕಷ್ಟ ಅವ್ರಿಗೆಲ್ಲ ಕೈ ಕೊಟ್ಟು. ಸೊ ಅದಕ್ಕೆ ನಾವೇ ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಯಾಕೆ ನಾಯಿ ಭಯ ಬೇಯ್ತು ಗುರು. ಸಾರಿ ಫ್ರೆಂಡ್ಸ್, ಭಯ ಬಿದ್ದುಬಿಟ್ಟು ನಾಯಿ ಅಡ್ಡಾಡ್ಸ್ಕೊಂಡು ಬರ್ತಿದೆ. ಸೊ ಈಗ ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, 6 ಗಂಟೆಗೆ ರೆಡಿ ಇರ್ತೀನಿ ಅಂದ ನನ್ನ ಫ್ರೆಂಡು. ನನ್ನ ಮಗ ಇನ್ನೂ ಬಂದಿಲ್ಲ. ಅವ್ರ ಮನೆ ಮುಂದೆ ಒಳ್ಳೆ ಬಿಕಾರಿಗಳ ಥರ ಕಾಯ್ತಾ ಇದ್ದೀವಿ. ಏನು ಮಗ, ನೀನು ಫಸ್ಟ್ ಬಿಕಾರಿ, ನಾನು ಸೆಕೆಂಡ್ ಬಿಕಾರಿ. ಈ ಬೇಕುಪ್ ನನ್ನ ಮಗನಿಗೆ ನಾನು ಬಿಟ್ಟರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ ಬಿಟ್ಟರೆ ಗತಿ ಇಲ್ಲ. ಈ ಥರ ಯಾರು ಮಾಡಬೇಡಿ. ನೋಡಿ, ಅವ್ರ ಮನೆ ಮುಂದೆ ನಾಯಿಗಳೆಲ್ಲ ಎದ್ದೋಗಿದೆ, ನಾವು ಕಾಯ್ತಾ ಇದ್ವಿ. ಇಂಥ ಬಾಳು, ಏನು ಹೇಳೋದೇಳಿ, ಏನು ಹೇಳೋಕ್ಕಾಗಲ್ಲ. ಇನ್ನೂ ಬಂದಿಲ್ಲ. 10 ನಿಮಿಷ ಆಯಿತು ಬಂದೆ ಅಂತ, ಇನ್ನೂ ಬಂದಿಲ್ಲ. ಅಲ್ಕ ನನ್ನ ಮಗ ಬಂದ ಬರ್ತಾವ್ನು, ಗೇಟ್ ತೆಗಿತಾವ್ನು ಕಳ್ಳ ನನ್ನ ಮಗ. ಫ್ರೆಂಡ್ಸ್ ನೋಡಿ, ಕಾದು ನನ್ನ ಮಗ ಇವಾಗ ಬಂದಿಯ ನನ್ನ ಫ್ರೆಂಡು. ಏನು ಮಾಡೋದು ಹೇಳಿ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಫೈನಲಿ ಹೊರಟಿದ್ದೀವಿ. ಎಲ್ಲಿಗೆ ಏನು ಅಂತ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಈ ವ್ಲಾಗ್ ನೋಡ್ತಾ ಇರಿ, ಸೂಪರಾಗಿರುತ್ತೆ. ಏನು ಮಗ, ಏನಾರು ಹೇಳೋಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ ಮಾಡೋ. ನಮಸ್ತೆ. ಹಾಂ, ಅಳ್ಳಾಡ್ತಾ ಇದೆ ನೋಡಿ ಫ್ರೆಂಡ್ಸ್. ನಾವು ಒಂದು 5 ಜನ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ. ಅದ್ರಲ್ಲಿ ಫೈನಲಿ ಹೋಗ್ತಿರೋದು 3. ನಾವು ಗಾಳಿಪಟ ಫೀಲಲ್ಲಿ ಊರು ಬಿಟ್ಬಿಡೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀವಿ. ಈ ಊರು ಬಿಟ್ಟು ಎಲ್ಲರೂ ದೂರ ಹೊರಟೋಣ ಕಂಡ್ರು, ತಲೆ ಕೆಟ್ಟೋಗಿ. ನೋಡಿ, ನಾನೇ ಗಣೇಶ್, ಇವನೇ ರಾಜೇಶ್ ಕೃಷ್ಣನು, ಇವನೇ ದೂತ್ ಬೇಡ, ಇವನೇ ಹೇಳ್ಕೊಂಬಿಟ್ಟ. ಯಾಕಂದ್ರೆ ಯಾರು ಇರಲಿಲ್ಲ. ನೀ ಅನಂತಾಗ ಹಾಕ್ಬೋದು ಮಗ, ನೀನು ಬೇಡ ಅಂತೆ. ನೋಡಿ, ಹಿಂಗೆ ಊರು ಬಿಟ್ಟಿದ್ದೀವಿ. ಈಗ ಫ್ರೆಂಡ್ಸ್ಗಳೆಲ್ಲ ಬರಲ್ಲ. ಈಗ ಎಲ್ರಿಗೂ ಪಾಪ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ ನಮ್ಮ ಫ್ರೆಂಡ್ಸು. ಏನು ಮಾಡೋಕ್ಕಾಗಲ್ಲ, ಏನು ಬ್ಯುಸಿ ಇಲ್ಲ. ನನ್ನ ಮಕ್ಕಳು ಹಾಕೊಂಡು ಮನೆ ಹತ್ರನೇ ಬಿದ್ದಿರ್ತಾರೆ, ಆದ್ರೆ ಸುಮ್ಮನೆ ಬಿಲ್ಡಪ್ ಕೊಡ್ತಾರೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸೊ ಅದಕ್ಕೆ ನಾವೇ 3 ಜನನೇ ಗತಿ, ನಾವೇ 3 ಜನ ಗಟ್ಟಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೆಂಗಿರುತ್ತೆ ಟ್ರಿಪ್ಪು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನಾವು 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. ಅಂದರೆ ಯಾವ ರೋಡಲ್ಲಿ ಇದ್ದೀವಿ ಅಂತ ನಿಮಗೆಲ್ಲ ಗೊತ್ತಿರಬೇಕು. ನಮಗೆಲ್ಲ ಗೊತ್ತಾಗೋಯ್ತು. ಎಸ್, ನಾವು ಅದೇ ಮೈಸೂರು-ಬೆಂಗಳೂರು ಹೈವೇಲಿ ಇದ್ದೀವಿ. ಏನು ಮಾಡೋದು ಗತಿ ಇಲ್ಲ. ನೋಡಿ, 100 ಇಲ್ಲ 80 ಹೋಗ್ಬೇಕು. ಇಲ್ಲ ಅಂದರೆ ನಿಮಗೆ ಮನೆಗೆ ಚಲನ್ ಕಳಿಸ್ತಾರೆ, ಕಾಸು ಕಟ್ಟಬೇಕು. ಮನೆಗಲ್ಲೋ 10 ನಿಮಿಷದಲ್ಲಿ ಮೊಬೈಲ್ಗೆ ಓ ಮೈ ಗಾಡ್, ನೋಡಿ 10 ನಿಮಿಷದಲ್ಲಿ ಮೊಬೈಲಿಗೆ ಬರುತ್ತಂತೆ. ಈ ಸವಾಸ ಬೇಕಾ? ಸೊ ಬೇಡ. ಅದಕ್ಕೆ ನಮ್ಮ ಥರ ಸ್ಲೋ ಆಗಿ 80-90ಲೇ ಹೋಗಿ. ಇಲ್ಲಿ ನೋಡಿ, ನನ್ನ ಮಕ್ಕಳೆಲ್ಲ ಚಚ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನೆಕ್ಸ್ಟ್ ಬ್ರೇಕ್ಫಾಸ್ಟಿಗೆ ಕಾಸಿರಲ್ಲ, ಯಾಕಂದ್ರೆ ಅದೇ ಕಾಸು ಫೈನ್ ಕಟ್ಟಿರ್ತಾರೆ. ಕರೆಕ್ಟಾ ಮಗ? ಓ, ನಮ್ಮ ಕುಮಾರಣ್ಣಂಗೆ ನಮಸ್ಕಾರ ಮಾಡೋಣ. ಹಾಯ್ ಕುಮಾರಣ್ಣ, ಗುಡ್ ಮಾರ್ನಿಂಗ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಮೈಸೂರು ಚಲೋ ಅಂತೆ, ನಾವು ಹೋಗ್ತಾ ಇದೀವಿ. ಮೈಸೂರು ಚಲೋ ಅಂತ ನೋಡಿ ಫ್ರೆಂಡ್ಸ್, ನಾವ್ ಎಲ್ಲೇ ಹೋಗ್ಬೇಕು ಅಂದ್ರು ಮೈಸೂರು ರೋಡು, ಮೈಸೂರು ದಾಟೇ ಹೋಗ್ಬೇಕು. ಏನ್ ಮಾಡೋದು ಹೇಳಿ, ಬೇರೆ ರೂಟ್ ತೋರ್ಸೋಣ, ಬೇರೆ ಕಡೆ ಹೋಗೋಣ ಅಂದ್ರೆ ಆಗ್ತಾನೆ ಇಲ್ಲ. ಅದು ನಮ್ಗೆ ಮತ್ತೆ ಮೈಸೂರಿಗೆ ಒಂಥರ ಏನದು, ನಮ್ ತವ್ರ ಮನೆ, ಒಂಥರ ತವ್ರ ಮನೆ ಅಫೇರ್. ಏನ್ ಮಾಡೋದು. ಸೊ ಹೈವೇಲಿ ಈಗ ಸ್ಪೀಡಾಗಿ ಹೆಂಗ್ ಹೋಗ್ತೀವಿ ಅಂದ್ರೆ ಟೈಮ್ ಲ್ಯಾಪ್ಸ್ ಮಾಡಿದ್ರೆ ಮಾತ್ರ ಸ್ಪೀಡಾಗಿ ಹೋಗಕ್ಕಾಗಲ್ಲ. ಇಲ್ಲ ಅಂದ್ರೆ ತಿಪ್ಪೂರ್ನಾಗ ಹಾಕಿದ್ರೆ ಸ್ಪೀಡಾಗಿ ಹೋಗಕ್ಕಾಗಲ್ಲ. ಮೀಟರ್ ಬೇಕು, ಮೀಟರ್ ಇದೇ ಸ್ಪೀಡಲ್ಲೇ ಹೋಗೋದು. ಏನ್ ಮಾಡೋದು. ಓಕೆ, ಎಲ್ಲರಿಗೂ ಶಿವನ್ನ ನೋಡಿ. ಸೊ ಈಗ ಫಸ್ಟ್ ಸ್ಟಾಪ್. ಏನೋ ಹೇಳ್ಕೊಂತ ಇದೆಯಾ ಮಗ? ಹಿಂದ್ಗಡೆಯಿಂದ ಏನೋ ಮಾಡ್ತಾವನೆ. ಸೊ ಈಗ ಫಸ್ಟ್ ಸ್ಟಾಪ್ ಬ್ರೇಕ್ಫಾಸ್ಟಿಗೆ ನಿಲ್ಸಿದ್ದೀವಿ. ಎಲ್ಲಿ ಅಂದರೆ ಆ್ಯಸ್ ಯೂಶುವಲ್ ನಮ್ಮ ಮಂಡ್ಯದಲ್ಲಿ ಕ್ಯಾತಂಗೆರೆ ಕಾಲ್ ಸೂಪ್ ಕುಡಿಯೋಕ್ಕೆ ಬಂದಿದ್ದೀವಿ. ಕಾಲ್ ಸೂಪ್, ಒಳ್ಳೆ ದೋಸೆ, ಒಳ್ಳೆ ಕೀಮಾ. ಏನು ಮಗ, ಲೋಕಿ ಹೋಟೆಲ್ಗೆ ಬಂದಿದ್ದೀವಿ. ನಾವು ಬರ್ತಾನೆ ಇರ್ತೀವಿ ಇಲ್ಲಿಗೆ ಆ್ಯಕ್ಚುಲಿ. ಅಣ್ಣ ನಮಸ್ಕಾರ. ಅತಿಥಿ ದೇವೋ ಭವ.
ಗ್ಲಾಸ್ ಕುತ್ಕೋಣ. ಬಿಸಿ ಬಿಸಿ ಹಂಚು ಕಾಯಿಸ್ತವ್ರೆ. ವಾಟ್ ಎ ಕಾಲ್. ಸೂಪರ್ ಫಿಗರ್ ಏನ್ ಜೋಕ್ ಏನ್ ನನ್ನ ನಂಬಿಸ್ಗಳು ಒಂದೇ ಒಂದು 5 ನಿಮಿಷ ಬನ್ನಿ ಫ್ರೆಂಡ್ಸ್ ಕಾಲ್ ಸೂಪ್ ಕುಡಿಯೋಣ. ಹಿಂಗಿದೆ ನೋಡ ಕಾಲ್ ತೋರ್ಸು ಮಗ, ಕಾಲ್ ತೋರ್ಸು. ನಿಂದಲ್ಲ ಮಗ, ಇದು ತೋರ್ಸು. ಒಳ್ಳೆ ಕಾಲಿದೆ. ಏನ್ ಖುಷಿ, ಏನ್ ಆನಂದ. ಈಗ ಬ್ಯಾಟಿಂಗ್ ಮಾಡುವ. ನೆಕ್ಸ್ಟ್ ಐಟಮ್ ದೋಸೆ, ಆಮೇಲೆ ಸಿಪಿ ಅಂದರೆ ಕಾಚಲ್ಲ ಮಗ, ಇದು ಪರೋಟ. ಏನಿದು ಕಾಚನ ಪರೋಟನ, ಕೈಮಾ ಗೊಜ್ಜು. ಆಮೇಲೆ ಇವನು ನನ್ನ ಫ್ರೆಂಡ್ ಈಸ್ ಎ ಬ್ರಾಹ್ಮಿನ್ ಗೈ, ಸೊ ಈಸ್ ಈಟಿಂಗ್ ಓನ್ಲಿ ವೆಜ್ ಕುರ್ಮಾ. ಸೊ ಇವಾಗ ಚೆನ್ನಾಗಿ ಮೇಯ್ದಿದ್ದಾಯಿತು. ಈಗ ಮತ್ತೆ ನಮ್ಮ ಪಯಣವನ್ನು ಮುಂದುವರಿಸುತ್ತಿದ್ದೇವೆ. ಈಗ ನಮ್ಮ ಮಂಡ್ಯ ರೋಡಿಂದ ಮತ್ತೆ ಹೈವೇಗೆ ಹೋಗಿ ಜಾಯ್ನ್ ಆಗಬೇಕು. ಅದೇ 80 ಸ್ಪೀಡಲ್ಲೇ ಹೋಗ್ಬೇಕು. ಏನು ಮಗ, ನಿದ್ದೆ ಮಾಡ್ತಾ ಇದೆಯಾ? ನಿದ್ದೆ ಮಾಡ್ದಂಗಿದೆ. ಹಾಲು ಕುಡಿತೀಯಾ? ಟೀ ಕುಡಿತೀಯಾ? ಅವನ ಹತ್ರ ಹಾಲಿದೆ ಕುಡಿತಾನೆ. ಎಲ್ಲೋ ಇದೆ. 2 ಪ್ಯಾಕೆಟ್ ಇಟ್ಕೊಂಡು ಅವನು ಕಾಣಿಸ್ತಿಲ್ವಾ ನಿನ್ಗೆ? ಯಾವ್ದು ಮಗ, ನಂದಿನಿನ ಇಲ್ಲ ಯಾವುದು? ಹೆರಿಟೇಜ್ ವರಮೂರ್ತಿ ಬರೀ ಇಂಥದೆಯ ಮಾಡ್ತೇವೆ ಮಗ, ಅದು ವರಮೂರ್ತಿ ಪ್ಯಾಕೇಜ್ ಅಂತ. ನೋಡಿ ಫ್ರೆಂಡ್ಸ್, ಇವನೇ ನಮ್ಮ ಕ್ಯಾಮ್ರಾಮನ್ ನಿತೀಶ್ ಜೊತೆ, ನಿತೀಶ್ ಹೆಂಡ್ತಿ ನಮ್ಮ ಜೊತೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಏನ್ ಮಗ, ನೀನೇ ಕ್ಯಾಮ್ರಾಮನ್? ಚೆನ್ನಾಗಿಲ್ವಾ ಡೈಲಾಗು? ಏನು ಸರಿ, ಕ್ಯಾಮ್ರಾಮನ್ ನಿತೀಶ್ ಜೊತೆ, ನಿತೀಶ್ ಗರ್ಲ್ ಫ್ರೆಂಡ್ ನಮ್ಮ ಜೊತೆ. ಇದು ಓಕೆನಾ? ಕಳ್ಳ. ಆಫೀಸಲ್ಲಿ ಯಾರೋ ಇದಾರೆ ಮಗ, ಹೆಸರು ಹೇಳಕ್ಕೆ ಇಲ್ಲಿ ನಾನು ಇಷ್ಟಪಡಲ್ಲ. ನಿನ್ ಸೀಕ್ರೆಟ್ ಲವ್ ಸ್ಟೋರಿ ಅಲ್ವಾ, ಹೇಳು. ಇಟ್ಸ್ ಓಕೆ, ನಾಚ್ಕೊಂಬೇಡ. ಹೇಳೋ ಫ್ರೆಂಡ್ಸ್. ನೋಡಿ, ನಮ್ಮ ಹುಡುಗ ಮದುವೆ ಆಗಿಲ್ಲ, ಹುಡುಗಿ ಹುಡುಕ್ತಾ ಇದೀವಿ. ಬ್ರಾಹ್ಮಣರ ಹುಡುಗಿ. ಯಾವ್ದೋ ನಿಮ್ಮ ಬ್ರಾಹ್ಮಣರಲ್ಲಿ? ಮಾಧವಾಸು. ಅಕ್ಕಪಕ್ಕ ಆದ್ರೆ ಓಕೆನಾ? ಸ್ಮಾರ್ಟ್ ಇದ್ರು ಓಕೆ. ಸೊ ಒಂದು ಹುಡುಗಿ ಇದ್ರೆ ಹೇಳಿ. ಏನ್ ಮಗ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು. ಏನ್ ಮಗ, ಓಕೆನಾ? ಗುಂಡು ಮೈಕಟ್ಟು. ಸೊ ನಮ್ಮ ನಿತೀಶ್ನ ಅರ್ಥ ಮಾಡ್ಕೊಬೇಕು. ಆಮೇಲೆ ತುಂಬಾ ಒಳ್ಳೆ ಹುಡುಗಿ ಆಗಿರ್ಬೇಕು. ಮುಂದೆ ಇಲ್ಲ ಲೆಫ್ಟ್ ಬೇಬಿ. ಸೂಪ್ ಕುಡಿಬೇಕು. ಸೂಪ್ ಎಲ್ಲ ಏನ್ ಬೇಡ ಪಾಪ. ನಮ್ಮ ಹುಡುಗ ಏನ್ ಮಗ, ಏನ್ ರಿಕ್ವೈರ್ಮೆಂಟ್ಸ್ ಹೇಳೋ, ನನಗ್ ಗೊತ್ತಿಲ್ಲ. ನಿನ್ನೆಂಟಿ ರಿಕ್ವೈರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ ಮಗ. ಅದು ಈ ನಡುವೆ ನನ್ಗೇನಾಗಿದೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಹೊತ್ತು ಅದಾಗ್ತಾ ಇಲ್ಲ, ಮಧ್ಯಾಹ್ನ ಅದು ಆಗ್ತಾ ಇಲ್ಲ. ನಿನ್ನೆಂಟಿ ರಿಕ್ವೈರ್ಮೆಂಟ್ ನೀನ್ ಹೇಳ್ಬೇಕು. ಕೆಲ್ಸ ಇರ್ಬೇಕು. ಓಕೆ, ಎಷ್ಟು ಮಗ ಸಂಬಳ ಇರ್ಬೇಕು? ಅದೆಲ್ಲ ಇಲ್ಲ, ಕೆಲ್ಸ ಇರ್ಬೇಕಷ್ಟೇ. ಆಮೇಲೆ ನೀನ್ ಹೆಂಡ್ತಿನ ಹೆಂಗ್ ನೋಡ್ಕೊಂತೀಯ? ರಾಣಿ ತರ ನೋಡ್ಕೊಂತೀಯ, ಇಲ್ಲ ಅಂದ್ರೆ ಹೆಂಗ್ ನೋಡ್ಕೊಂತೀಯ ಹೇಳು? ರಾಣಿ ತರ ನೋಡ್ಕೋತಾನಂತೆ. ನೋಡಿ, ನಿತೀಶ್ನ ಮದುವೆ ಆದ್ರೆ ಒಂದಂತೂ ಗ್ಯಾರಂಟಿ, ಅವ್ನ ಗಾಡಿ ಚಾರ್ಜ್ ಖಾಲಿ ಆದ್ರೂ ಪರವಾಗಿಲ್ಲ, ನಿಮ್ನ ಕೂರ್ಸ್ಕೊಂಡು ತಳ್ಕೊಂಡು ಹೋಯ್ತಾನೆ. ಆಯ್ತಾ? ಸೊ ಅಷ್ಟು ಚೆನ್ನಾಗಿ ನೋಡ್ಕೊತಾನೆ ನಿಮ್ನ. ಆಮೇಲೆ ವೀಕೆಂಡಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕರ್ಕೊಂಡು ಹೋಗ್ತಾನೆ. ನನಗೆ ಯಾವ್ದೋ ಕಾಲ್ ಬಂತು. ಸೊ ನೋಡಿ, ಯಾವ್ದಾರ ಹುಡುಗಿ ಇದ್ರೆ ಹೇಳಿ. ಮನೇಲಿ ಹಾಸಿಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅವನೇ ಹಾಸಿಗೆ ತರ ಮಲ್ಕೊಬಿಡ್ತಾನೆ. ಸೊ ನೋಡಿ, ಯೋಚನೆ ಮಾಡ್ಬಿಟ್ಟು ಒಳ್ಳೆ ಹುಡುಗಿ ಇದ್ರೆ ಪಾಪ ನಮ್ಮ ಹುಡುಗನ ಸರಿ. ಏನ್ ಮಗ? ಓಕೆ, ನಮಸ್ಕಾರ ಮಾಡು. ಮಂಡ್ಯ. ಓಕೆ. ನನ್ನ ಫ್ರೆಂಡ್ ಐಪ್ಯಾಡ್ ತೊಗೊಂಡಿದ್ದಾನೆ ನೋಡಿ ಫ್ರೆಂಡ್ಸ್. ಆದರೆ ಟ್ರೀಟ್ ಮಾತ್ರ ಕೊಡಿಸಿಲ್ಲ ಅವನು. ಯಾಕೋ ಟ್ರೀಟ್ ಕೊಡಿಸ್ತಾ ಇಲ್ಲ? ಕೊಡ್ಸೋಣ. ಏನು ಕೊಡಿಸ್ತೀಯಾ? ವರಮೂರ್ತಿ ಮಿಲ್ಕ್ ಪ್ಯಾಕೆಟ್. ನಂಗೆ ಹಾಲು ಬೇಡ, ಕಾಲ್ ಸೂಪ್ ಬೇಕು ನನಗೆ. ರೈಟ್ ಅಲ್ಲ? ಲೆಫ್ಟ್ ನೋಡಿ. ಐಪ್ಯಾಡ್ ಯಾರಿಗಾರು ಬೇಕಂದ್ರೆ ನನ್ನ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿ.
ಅವನು ಎಲ್ಲಿ ಸಿಗುತ್ತೆ ಸೇಲ್ ಮಾಡಲ್ಲ, ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ಆಮೇಲೆ ಫುಲ್ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡಿಸ್ತಾನೆ. ಆಮೇಲೆ ನನ್ನ ಫ್ರೆಂಡ್ ಇಂಟೀರಿಯರ್ ಡಿಸೈನ್ ಅಪ್ಪ, ನಿಮ್ಮ ಮನೆ ಕಟ್ಟೋದಾಗ್ಲಿ, ಮನೆ ಕಟ್ಟದ ಮೇಲೆ ನಿಮಗೆ ಎಲ್ಲಿ ಇಂಟೀರಿಯರ್ ಡಿಸೈನ್ ಮಾಡೋದು, ಎಲ್ಲಿ ಮಾಡಿಸೋದು ಅಂತ ಗೊತ್ತಾಗಿಲ್ಲ ಅಂದರೆ ನಮ್ಮ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿ. ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ನನ್ನ ಕರಿ. ಪ್ರಾಬ್ಲಮ್ ಬರುತ್ತೆ ಸರ್, ಯಾರಾದ್ರೂ ಬರ್ತಾರೆ, ದುಡ್ಡು ಕೊಡು ಅಂತಾರೆ. ಒಂದು ಅದ್ಭುತವಾದ ಆಫರಲ್ಲಿ ಮಾಡ್ತಾನೆ. ನನ್ನ ಹೆಸರು ಹೇಳ್ಕೊಂಡೋದ್ರೆ 5% ಆಫರ್, ನಿತೀಶ್ ಹೆಸರು ಹೇಳ್ಕೊಂಡೋದ್ರೆ ₹1 ಆಫರ್ ಇಲ್ಲ, ಎಕ್ಸ್ಟ್ರಾ ಪ್ರೈಸ್ ಆಗುತ್ತೆ. ಸೊ ಅವನ ಹೆಸರು ಹೇಳ್ಬಿಡಿ, ನನ್ನ ಹೆಸರು ಹೇಳ್ಕೊಂಡು ಹೋಗಿ 5% ಆಫರ್. ನಿತೀಶ್ ಹೆಸರು ಹೇಳ್ಕೊಂಡು ಹೋದ್ರೆ 2 ಲೀಟರ್ ಹಾಲು ಕೊಡ್ತಾರೆ. ಹಾಲು ಕೊಡ್ತಾರೆ ಅಷ್ಟೇ, ವರಮೂರ್ತಿ ಪ್ಯಾಕೆಟ್ಸ್ ಅಂತ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನೋಡಿ, ನನ್ನ ಫ್ರೆಂಡ್ ಒಳ್ಳೆ ಇಂಟೀರಿಯರ್ ಡಿಸೈನರ್. ಸೊ ನಿಮ್ಗೆ ಯಾರಿಗಾದ್ರೂ ಫೋನ್ ನಂಬರ್ ಇಂಟೀರಿಯರ್ ಡಿಸ್ಕ್ರಿಪ್ಷನ್ ಅಲ್ಲಿ. ಓಕೆ ಮಗ, ಫೋನ್ ನಂಬರ್ ಆಮೇಲೆ ಇದು ಸ್ಟುಡಿಯೋ ನೇಮ್, ಕಂಪ್ನಿ ನೇಮ್ ಎಲ್ಲ ಹಾಕ್ತೀನಿ. ದಯವಿಟ್ಟು ನನ್ನ ಫ್ರೆಂಡ್ನ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಮನೆ ಕಟ್ಟಿಸ್ಬೇಕಾ ಅದನ್ನು ಕಟ್ಟಿಸ್ಕೊಡ್ತಾನೆ, ಇಂಟೀರಿಯರ್ ಮಾಡಿಸ್ಬೇಕಾ ಅದು ಮಾಡ್ತಾನೆ. ಫ್ರಮ್ ದಿ ಸ್ಕ್ರ್ಯಾಚ್. ನಿಮಗೆ ಬೇಕಿದ್ರೆ ಜಾಗನೂ ತೋರಿಸ್ಬಿಡ್ತಾನೆ. ಅದು ನೀವು ಮನೆ ತಗೊಳ್ಳೋ ಜಾಗ, ಆಮೇಲೆ ಬೇರೆ ಜಾಗ ಅನ್ಕೋಬಿಡಿ. ಸೊ ಪ್ಲೀಸ್ ಕಾಂಟ್ಯಾಕ್ಟ್. ಅದಕ್ಕೆ ಬೇರೆ ವೆಬ್ಸೈಟ್ಗಳಿದೆ. ಅದಕ್ಕೆ ನಿಮ್ಗೋಸ್ಕರ ಅಂತ ಪಾಪ ಐಪ್ಯಾಡ್ ತೊಗೊಂಡಿದ್ದಾನೆ. ಬಟ್ ಈಗ ಸದ್ಯಕ್ಕೆ ನಾವು ಐಪ್ಯಾಡಲ್ಲಿ ಹಾಡು ಕೇಳ್ತಾ ಇದೀವಿ. ನೋಡಿ, ಪೆನ್ಸಿಲ್ ತೊಗೊಂಡಿದ್ದಾನೆ. ಈ ಐಪ್ಯಾಡ್ಗೆ ನೋಡಿ ಫ್ರೆಂಡ್ಸ್, ಇವನು ಐಪ್ಯಾಡ್ಗೆ ಪೆನ್ಸಿಲ್ ಬಂದಿದೆ. ಇರೋ ಹೆಂಗ್ ಮಗ, ಹಿಂಗ ತೆಗಿಯೋದು, ಹಿಂಗ. ಓಕೆ ನೋಡಿ, ಈ ಪೆನ್ಸಿಲ್ ಎಷ್ಟು ಮಗ ಇದೆ ಎಕ್ಸ್ಟ್ರಾ? ಇದು 7,900 ರೂಪಾಯಿ ಅಂದೆ ಫ್ರೆಂಡ್ಸ್. ನಾವು ಸ್ಕೂಲಲ್ಲಿ ಇದ್ದಾಗ ಅಪ್ಸರಾ ಪೆನ್ಸಿಲೇ ₹20 ಇತ್ತು. ಬಾಕ್ಸು ಒಂದು ಫುಲ್ ಬಾಕ್ಸ್. ಈಗ ನೋಡಿ, ಈ ಪೆನ್ಸಿಲ್ಗೆ 7,500 ಕೊಟ್ಟವನಂತೆ. ಕಣ್ಣಲ್ಲಿ ನೀರ್ ಬರುತ್ತಾ? ಎಲ್ಲೂ ಬರೆಯಕ್ಕಾಗತ್ತಾ? ಇಲ್ಲ, ಇಲ್ಲೇ ಬರೆಯಕ್ಕಾಗದು. ಹಿಂಗೆ ಚಿಕ್ಕ 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 ಅಂತ ಎಲ್ಲೂ ಬರೆಯಕ್ಕಾಗಲ್ಲ. ಏನ್ ಮಾಡೋದು ನೋಡಿ, ಹಿಂಗೆಲ್ಲ ಇದಾರೆ ನಮ್ಮ ಜನಗಳು. ಓಕೆ, ಈಗ ಮತ್ತೆ ನಾವು ಅದೇ 80 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋ ರೋಡ್ ಬಂದಿದೀವಿ. ಇಲ್ಲ ಕಣ, ಇನ್ನು ಹಳೆ ರೋಡ್. ಓಕೆ, ಇನ್ನು 120 ಹೋಗ್ಬೋದು ಇಲ್ಲಿ. ಬೇಡ ಮಗ, ಇಟ್ಸ್ ಓಕೆ, 80 ಕಿಲೋಮೀಟರ್ಲ್ಲೇ ಹೋಗು ಮಗ. ಸೊ ಇವಾಗ ನಾವು ಹಿಂಗೇ ಸ್ಲೋ ಆಗಿ ಹೋಗ್ತೀವಿ. ಸೊ ಮತ್ತೆ ಇದನ್ನೇ ತೋರಿಸ್ತಾ ಇದ್ದಾರೆ, ನೀವು ಬೇಜಾರು ಮಾಡ್ಕೋತೀರಾ. ಸೊ ನೆಕ್ಸ್ಟ್ ಸ್ಟಾಪಲ್ಲಿ ಸಿಗುವ. ಮಗ ಇದು ಏನೋ ಕೂದ್ಲಿಲ್ವಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಕೂದ್ಲು ಬೇಕಾ? ಅಲ್ಲಿ ನೋಡಲ್ಲಿ ನೋಡು, ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ನೋಡು ನಿಮ್ಗೂ ನೋಡ ಹೆಂಗ್ ಬರುತ್ತೆ ನೋಡಿ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಕೂದಲು ಉದುರುವ ಸಮಸ್ಯೆ ಇದ್ದರೆ ಇಲ್ಲಿ ಬನ್ನಿ. ಆದಿವಾಸಿಗೆ ಮುಚ್ಚಿಬಿಟ್ಟವ್ರೆ ನೋಡಿ, ಇಷ್ಟು ಗಿಡಮೂಲಿಕೆಗಳನ್ನ ಹಾಕ್ತಾರಂತೆ. ಇಷ್ಟು ಗಿಡಮೂಲಿಕೆ ಮಾಡಿ ಹಿಂಗೆ ಮಾಡ್ತಾರೆ ನಿಮ್ಮನ್ನ. ಹಿಂಗಲ್ಲ, ಇಲ್ಲಿ ಹಿಂಗೆ ವಾಟ್ ಎ ಸ್ಟೈಲ್. KGF ಹೀರೋ ಇದ್ದಂಗೆ ಅವನೇ. ಯಾರು ಇವನು, ಏನು ಖುಷಿ ನೋಡು ಅವನಿಗೆ. ನೋಡಿ ಹಿಂಗೆ ಕೂದಲೆಲ್ಲ ಬೆಳೆಯುತ್ತೆ. ಸರಿ ಬಾಗುರು ಓಣ, ಇಲ್ಲಿ ಬಂದ್ಬಿಡಿ. ಇಲ್ಲಿ ಯಾವುದಿದು, ಮಂಗಳೂರು ಹೈವೇ, ಮಂಗಳೂರು ಮಡಿಕೇರಿ ಹೈವೇಲಿ ಬನ್ನಿ, ಸಿಗುತ್ತೆ. ನಮ್ಮ ಮಾನ್ಸೂನ್ ರೈಡ್ಗೆ ನೋಡಿ ಮಳೆ ಹಿಂಗೆ ಸಾಥ್ ಕೊಡ್ತಾ ಇದೆ. ರೈಡಲ್ಲೋ ಡ್ರೈವ್ ವಾಟ್ ಎವರ್ ಮಗ, ಏನೋ ಒಂದು ರೈಡ್ 2 ವೀಲು, ಡ್ರೈವ್ 4 ವೀಲು. ಓಕೆ ಫ್ರೆಂಡ್ಸ್, ತಿಳ್ಕೊಳ್ಳಿ, ಇದೆಲ್ಲ ನಿಮ್ಮ ಜನರಲ್ ನಾಲೆಡ್ಜ್ಗೆ ಅಂತ ನಾವು ಮಾಡ್ತಿರೋದು, ನನಗೆ ಗೊತ್ತಿಲ್ಲ ಅಂತಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಸೊ ಮಾನ್ಸೂನ್ ಡ್ರೈವ್ ಅಲ್ಲಿ ಇವಾಗ ಮಳೆ ಬಂದಿದೆ. ಸೊ ಈಗ ನಮ್ಮ ಮಾನ್ಸೂನ್ ಡ್ರೈವ್ಗೆ ಒಂದು ಕಳೆ ಬಂದಿದೆ. ವಾ, ಹೆಂಗೆ ರೈಮಿಂಗ್ ಸಖತ್ತ. ಓಕೆ, ಸೊ ಇವಾಗ ನಾವು ಮಳೆ ಬರ್ತಿರೋದು ನೋಡಿ ನೀವು ಗೆಸ್ ಮಾಡ್ಬೇಕು ನಾವು ಎಲ್ಲಿದ್ದೀವಿ ಅಂತ. ಹಂಗಂತ ಬೆಂಗಳೂರಲ್ಲೂ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಡಿ. ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ತಿಳಿಸುತ್ತೇವೆ. ಮಳೆ ನಿಂತೋಯ್ತು. ಮಗ ವೈಪರ್ ನೀರು ಹಾಕೋ, ಮಳೆ ಬರೋ ಥರ ಫೀಲ್ ಕೊಡೋಣ. ನೋಡಿ ಮಳೆ ಬರ್ತಾ ಇದೆ, ಸ್ವಲ್ಪ ಕಮ್ಮಿ ಬರ್ತದೆ, ಕೆಳಗಡೆ ಬರ್ತಿದೆ. ಇದು ಹೊಸ ಥರ ಮಳೆ. ನೋ ಕಾಮೆಂಟ್ಸ್. ನಮ್ಮ ಡೆಸ್ಟಿನೇಷನ್ ಇನ್ನೇನು ಇನ್ನೊಂದು ಅರ್ಧ ಗಂಟೆಯಲ್ಲಿ ರೀಚ್ ಆಗ್ತೀವಿ. ಎಲ್ಲಿ ಅಂತ ಇನ್ನೇನು ಕೆಲವೇ ನಿಮಿಷದಲ್ಲಿ ನಾವು ಇದನ್ನು ಬಹಿರಂಗಪಡಿಸ್ತೇವೆ. ಅಲ್ಲಿ ತನಕ ಕಾದು ನಿರಂತರವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನನ್ನು ವೀಕ್ಷಿಸುತ್ತೀರಿ. ಚೇಸ್ ಮಗ, ಯಾರನು ಗೂಬೆ ಬಂದ್ಬಿಡು ಹಿಂಗೆ. ಸೊ ನಾವು ಈಗ ಗೊತ್ತಾಗ್ಲೇಬೇಕು ಮಗ, ಅಲ್ಟಿಮೇಟ್ಲಿ ಗೊತ್ತಾಗ್ಲೇಬೇಕು, ಏನ್ ಮಾಡಕ್ಕಾಗತ್ತೆ. ನಮಗೆಲ್ಲ ಗೊತ್ತಾಗೋಯ್ತು. ನಾವು ಇವಾಗ ನಮ್ಮ ಕುಶಾಲ್ ನಗರಕ್ಕೆ ಬಂದಿದ್ದೇವೆ. ಕುಶಾಲ್ ನಗರದಲ್ಲೇ ನಾನು ಹುಟ್ಟಿದ್ದು.
ಸೊ ಇದು ನಮ್ಮ ಅಮ್ಮನೂರು. ಸೊ ನಾವು ಎಲ್ಲಿಗೆ ಬಂದ್ವಿ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು. ಸೊ ನಾವು ನೀನೇ ಕೂರ್ಗ್ ಹೇಳ್ದಲ್ಲ, ಬಂದಿದೀವಿ. ಅಲ್ಲ ಮಗ, ಕೂರ್ಗ್ ಅಂತ ಹೇಳಕ್ ಬಂದೆ ಮಗ. ಕುಶಾಲ್ ನಗರ ಅಂತ. ಕುಶಾಲ್ ನಗರದಲ್ಲಿ ಇನ್ನೂ ಇದೀವಿ ನಾವು, ಡೆಸ್ಟಿನೇಷನ್ ಹೇಳಿಲ್ವಲ್ಲ. ಸೊ ನಾವು ಕುಶಾಲ್ ನಗರದಲ್ಲಿ ಇದೀವಿ. ಕುಶಾಲ್ ನಗರದಲ್ಲೇ ನಾನು ಹುಟ್ಟಿದ್ದು, ಬೆಳೆದಿದ್ದು ಮೂರ್ ಮಾತ್ರ ಸಲ ಇಲ್ಲಲ್ಲ. ಹೇಳ್ಬಿಟ್ಟೆ ಇವಾಗ. ಜನಕ್ಕೆ ರಿಜಿಸ್ಟರ್ ಮಾಡ್ತಾ ಇದೀನಿ, ಕುಶಾಲ್ ನಗರಕ್ಕೆ ಬಂದ್ರೆ ನಾನು ನೆನ್ಪಿಡ್ಕೊಳ್ಳಿ ಅಂತ. ಬುಕ್ಕಲ್ಲಿ ಬರ್ಕೊಳ್ಳಿ. ಬುಕ್ಕಲ್ಲಾರು ಬರ್ಕೊಳ್ಳಿ, ಎಲ್ಲರೂ ಬರ್ಕೊಳ್ಳಿ. ಸೊ ನಮ್ಮ ಸ್ಟೇಗೆ ಇನ್ನೇನು ಎಷ್ಟೋ 9 ನಿಮಿಷನಾ ಎಷ್ಟೋ ಇದೆ ಬಂದಿದ್ದೀವಿ. ನೋಡಿ ರೂಟ್ ನೋಡಿ ಹೆಂಗಿದೆ, ಒಳ್ಳೆ ಮಳೆ ಆಗಿದೆ, ತಣ್ಣಗಿದೆ ಆಚೆ. ನಮ್ಮ ಹುಡುಗ ಫುಲ್ ಜೋಶಲ್ಲಿದ್ದಾನೆ, ಯಾವಾಗಲೂ ಜೋಶಲ್ಲೇ ಇರ್ತಾನೆ. ಅದು ಸಾರಿ ಹೀಟಲ್ಲಿ ಇರ್ತಾನೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಜೋಶ್ ಅಂದ್ಬಿಟ್ಟೆ. ಅದಕ್ಕೆ ತಂಪಾಗಿರೋ ಜಾಗ ಕರ್ಕೊಂಡ್ ಬಂದಿದ್ದೀವಿ. ಇವನೇ ನನ್ಕಿಂತ ಹೀಟ್ ಜಾಸ್ತಿ ಇರೋದು ನಿನ್ಗೆ ಕಣಲೇ. ನೋಡಿ ಈಗ ಫಾರೆಸ್ಟ್ ಒಳಗೆ ಎಂಟ್ರಿ ಆಗ್ತಾ ಇದೀವಿ. 3 ಹೊತ್ತು ಗೋಡೆ ಹಿಡ್ಕೊಂಡ್ಬಿಟ್ಟಿರ್ತಾನೆ. ಏನಿದೆ ಮಗ ಈ ಕಾಡಲ್ಲಿ, ಏನಿದೆ, ಏನಿರ್ಬೋದು? ಮರಗಳಿವೆ, ಹಾ, ಮರಗಳಿವೆ. ಚಾನ್ಸೇ ಇಲ್ಲ. ನಿನ್ನಂತ ಕಿತ್ತೋದ್ ನನ್ ಮಗ ಬಂದಿಯಾನೆ ಅಂದ್ರೆ ಏನು ಇರಲ್ಲ. ಮರಗಳಿದೆ ಅಂತೆಲ್ಲೋ, ಯಾರೋ ಏನೋ ಪ್ರಾಣಿಗಳು ಹೇಳೋ. ಅದಿದೆ, ನನಗೆ ಗೊತ್ತಾದಷ್ಟು. ಪ್ರಾಣಿಗಳೇ ಎಲ್ಲ ನಿಮ್ಮ ಸೇಫ್ಟಿಲಿರಿ. ಇಲ್ಲೊಬ್ಬ ಈಟ್ ಆಗಿರೋನ್ ಬಂದವನೆ, ಕಾಮಿಶ್ ನನ್ ಮಗ, ಸ್ವಲ್ಪ ಹುಷಾರಾಗಿರಿ. ನನ್ ಮೇಲೆ ಆಣೆ ಇಟ್ಟೇಳು, ನನ್ ಮೇಲೆ ಆಣೆ ಇಟ್ಟೇಳು. ನೋಡಿ ಹೆಂಗಿದೆ ರೂಟು. ನಾನು ತುಂಬ ವಾಲ್ತಾ ಇದ್ದೀನಿ, ಬಿಕಾಸ್ ನಮ್ಮ ಹುಡುಗರ ರಚಿಗೆ ಓಡಿಸ್ತವನೆ. ನೋಡಿ ಇಲ್ಲಿ ಆನೆಗಳು ಕ್ರಾಸ್ ಆಗುತ್ತಂತೆ, ಅಲ್ಲ ರೋಡ್ ಕ್ರಾಸ್ ಮಾಡುತ್ತಂತೆ. ಸಾರಿ. ಮೈ ಗಾಡ್, ವಾಟ್ ಎ ಸ್ಪೀಡ್. ಓಮ್ನಿ ಜರ್ಗಪ್ಪ, ಅಣ್ಣ ಜರುಗ್ತಾ ಇಲ್ಲ. ಓ ನಾವೇ ಜರುಗಿದ್ವಿ. ನೋಡಿ ಹೆಂಗಿದೆ, ಒಳ್ಳೆ ಲೊಕೇಶನ್ ಅಲ್ಲ. ರೂಟೇ ಹಿಂಗಿದೆ, ಇನ್ನು ಹೋಗೋಷ್ಟೇ ಹಿಂಗಿರ್ಬೇಡ. In 600 meters, turn left. ಓಕೆ ಅಕ್ಕ, ಆಯ್ತು, ನೀವು ಹೇಳ್ದಂಗೆ ಲೆಫ್ಟೇ ತಗೊಂಡು. ನಮ್ಮ ಸ್ಟೇ ಇರೋದು ಆ್ಯಕ್ಚುಲಿ ಕುಶಾಲ್ ನಗರ ಆದಮೇಲೆ ಬ್ಯಾಕ್ ವಾಟರ್ಸ್, ಹಾರಂಗಿ ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಅದಕ್ಕೆ ಕನೆಕ್ಟೆಡ್ ಆಗಿರೋ ಸ್ಟೇ. ಸಕ್ಕದಾಗಿದೆ ಹೋಮ್ ಸ್ಟೇ. ಹುಡುಗರು ಬರ್ಬೋದು, ಫ್ಯಾಮಿಲಿ ಎಲ್ಲ ಅಷ್ಟು ಮೋಸ್ಟ್ಲಿ ಯಾರು ಇಷ್ಟಪಡಲ್ಲ. ಇಲ್ಲ ಕಣ, ಫ್ಯಾಮಿಲೀಸ್ ಲಾಸ್ಟ್ ಟೈಮ್ ಬಂದಾಗ ತುಂಬಾ ಜನ ಇದ್ರು. ಓಕೆ ಬರ್ಬೋದು, ಬಟ್ ನಮ್ಗಳಿಗೆ ನಾರ್ಮಲಿ ನಾವುಗಳ ಫ್ಯಾಮಿಲಿ ಕರ್ಕೊಂಬರ್ಬೇಕು ಅಂದರೆ ನಾವು ಒಂದು ಡೇಟ್ ಹಿಂದೆ ಹಾಕ್ತೀವಿ ಹಂಗೆ. ಸೊ ಕರ್ಕೊಂಬರ್ಬೋದು, ಹಂಗೆಲ್ಲ ಏನಿಲ್ಲ. ಬಟ್ ಹುಡುಗರಿಗಂತೂ ಒಳ್ಳೆ ಹೇಳಿ ಮಾಡಿಸಿದ ಜಾಗ. ನೋಡಿ ಕಾಡಲ್ಲಿ ಕೋಳಿ ಇದೆ, ಅಂಕಲ್ ಇದ್ದಾರೆ. ಅಂಕಲ್ ಇಲ್ಲಿ ಆದಿವಾಸಿ ಅಂಕಲ್ ಅವರು. ಮ್ಯಾಪ್ ಹಾಕು ಇರೋ, ಇಲ್ಲೇ ಎಲ್ಲ ರೈಟ್ ಇರೋದು. ಅದ ರೈಟು. 1 ನಿಮಿಷ ಮ್ಯಾಪ್ ಹಾಕುವ. ಸೊ ಇವಾಗ ಕಾಡೊಳಗೆ ನುಗ್ಗಿದ್ದೀವಿ, 3 ಜನ ನುಗ್ಗಿದ್ದೀವಿ. ಇದೇ ಮಾಡ್ತೀವಿ ಮೇಡ. ನೋಡಿ ಹೆಂಗೆಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೊಂದು ಅವಾರ್ಡ್ ಕೊಡಲೇಬೇಕು. ಏನು ಅವಾರ್ಡ್ ಮಗ? ಫೋಟೋಗ್ರಫಿಲಿ ಏನು ಅವಾರ್ಡ್ ಇದೆ? ಫೋಟೋಗ್ರಫಿ. ಇವನ್ಯಾರು? ಇವನ್ನೆಲ್ಲ ನಾವು ವಿಡಿಯೋದಲ್ಲಿ ಕಳ್ಳನ ಥರ ನೋಡ್ತಾವ ಮಗ. ಒಂದು ಫುಲ್ ಬಾ, ಇಲ್ಲ ಅಂದ್ರೆ ಒಳ್ಳೆ ಹಿಂಗೇ ಬರ್ತಾವನೆ. ನಾಚ್ಕೊಳ್ತಾ ಇದ್ದಾನೆ. ಹೆಣ್ಮಕ್ಳು ನೋಡ್ಬಿಟ್ಟು ದೃಷ್ಟಿ ಹಾಕ್ಬಿಟ್ಟು. ಹಂಗೆ ಅಂತೂ ಇಂತೂ 3 ಜನ ಹುಡುಗರು ಊರ್ ಬಿಟ್ಟು ಊರಿಗೆ ಬಂದಿದ್ದೀವಿ, ಬೇರೆ ಊರಿಗೆ ಬಂದಿದ್ದೀವಿ. ಮತ್ತೆ ಊರಿಗೆ ಬಂದಿದ್ದೀವಿ, ಆದರೆ ನಮ್ಮೂರು ಬಿಟ್ಟು ಬಂದಿದ್ದೀವಿ ಅಷ್ಟೇ. ಇರಿ, ಈಗ ನಿಮಗೆ ಮುಂದೆ ಲೊಕೇಶನ್ ತೋರಿಸುವ. ಚೆನ್ನಾಗಿದೆ, ಹಿಂಗೆ ಮಾಡ್ಬೇಕಷ್ಟೇ ಅಲ್ವಾ? ಎಲ್ಲೋ ಇದೆ ಒಂದು ಗೇಟ್ ಬರುತ್ತೆ. ಹಾಂ, ಮನೆ ಬರುತ್ತೆ. ಅಲ್ಲೇ ಲಾಸ್ಟ್ ಟೈಮ್ ಹೂವು ಕದ್ದಿದ್ದು ಇದೆ ಅನ್ಸುತ್ತೆ ನೋಡು. ಇದು ಕೂರ್ಗ್ ಸರ ಅಂತ ಇದಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಬೇಜಾನ್ ಹೋಮ್ ಸ್ಟೇಗಳಿದೆ. ಅದೇ ನಮ್ಮ ಹೋಮ್ ಸ್ಟೇ ಥರ ಯಾವುದು? ನಮ್ಮ ಹೋಮ್ ಸ್ಟೇ ಥರ ಯಾವ್ದಿಲ್ಲ, ನಾವು ಹುಡ್ಕದೆ ಹಂಗೆ ಬಂದಿದ್ದು ಹೋಮ್ ಸ್ಟೇ. ಬಂತು. ಸೊ ನಿಮ್ಗೆ ಆಮೇಲೆ ಒಂದು ಹೋಮ್ ಸ್ಟೇ ಟೂರ್ ಕೊಡ್ತೀವಿ. ಈಗ ಸದ್ಯಕ್ಕೆ ಹೋಗಿ ರಿಲ್ಯಾಕ್ಸ್ ಆಗಿ. Your destination is on the right. ಓಕೆ ಅಕ್ಕ, ಗೊತ್ತು ನಮಗೆ. ನಾಯಿ ಜಾಗ ಬಿಡು, ಇಲ್ಲ ನಮ್ಮ ಫ್ರೆಂಡ್ ಹಿಡಿದು ಕಚ್ಬಿಡ್ತಾನೆ. ಸದ್ಯ ಈ ಸಲ ಗೇಟ್ ಓಪನ್ ಮಾಡೋರೆ. ಸೊ ನಮ್ಮ ಸ್ಟೇ ಹೆಸರು
ಕೂರ್ಗ್ ಸರಾಯು ಅಂತ. ಸೊ ಇದು ಬ್ಯಾಕ್ ವಾಟರ್ಸಲ್ಲಿ ಇರೋದು ನೋಡಿ. ಇದೆ ಎಂಟ್ರಿ ಇಲ್ಲಿದೆ. ನಮ್ಮ ಕಾರು ಈಗ ಒಳಗಡೆ ನುಗ್ಗುತ್ತೆ. ಇದು ಓನರ್ ಮನೆ. ನುಗ್ಲಿ 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 ನಿತೀಶ್ ಬನಾನಾ ನೋಡಿ ಎಷ್ಟು ಹೂವುಗಳಿದೆ. ಯಾರೋ ಬಂದಿದ್ದಾರೆ. ನಾಯಿ ಇದು ಲಾಸ್ಟ್ ಟೈಮ್ ಇತ್ತಲ್ಲ ಮಗ, ಅದೇ ನಾಯಿ. ಅದೇ ನಾಯಿ ನೋಡಿ ಹೆಂಗೆ. ನಡಿ ಬೇಬಿ ಒಳಗಡೆನೆ ಇಲ್ಲಿ ಕಾರಲ್ಲಿ ಕೇಳು. ಓಕೆ ಹೋಗ್ಬೋದು. ನೋಡಿ ಹೆಂಗೆ ಎಂಟ್ರಿಲೇ ಹೆಂಗಿದೆ ನೋಡಿ. ಹೆಂಗೆ ವಾವ್ ಅನ್ಸ್ತಿರ್ಬೇಕಲ್ಲ ನಿಮ್ಗೆಲ್ಲ ವಿಡಿಯೋದಲ್ಲಿ. ಇದು ಆಕ್ಚುಲಿ ಚೆನ್ನಾಗಿ ನೋಡಿ ನೋಡಿ ಹೆಂಗೆ ಸುತ್ತ ಎಲ್ಲಿ ನೋಡಿದ್ರು ಬರೀ ನೀರು ನೀರು ನೀರು, ಬೇಡ ಅನ್ನಷ್ಟು ನೀರು. ಲಾಸ್ಟ್ ಟೈಮ್ ಇದೇ ಇದ್ದಿದ್ದು ಇದೇ ಕೊಡ್ತಾರೆ. ಗೊತ್ತಿಲ್ಲ. ಸರಿ ನೋಡೋಣ. ಓಕೆ ಫ್ರೆಂಡ್ಸ್, ನಾವು ಮತ್ತೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಒಳ್ಳೆ ರೂಮ್ ಟೂರ್ ಕೊಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್.